ಕರಿಮೀನಿನ ಸಾಂಬಾರಿಗೆ ನಾನಿಲ್ಲಿ ಮೊದಲಿಗೆ ಒಂದು ಬಾಣಲಿನ ತೊಗೊಂಡಿದ್ದೀನಿ. ಅದಕ್ಕೆ ಕರಿಮೀನನ್ನು ಹಾಕ್ತಾಯಿದ್ದೀನಿ. ಈ ಕರಿಮೀನಲ್ಲಿ ಹೆಚ್ಚು ನ್ಯೂಟ್ರಿಷನ್ ಹಾಗೆಯೇ ಲೋ ಫ್ಯಾಟ್ ಇರುತ್ತೆ. ಇದರಲ್ಲಿ ವಿಟಮಿನ್ ಡಿ ಇರೋದ್ರಿಂದ ಹಾಗೆಯೇ ಕ್ಯಾಲ್ಶಿಯಂ ಕೂಡ ಜಾಸ್ತಿ ಇರೋದ್ರಿಂದ ಬಾಣಂತಿಯರಿಗೆ ಎದೆ ಹಾಲು ಜಾಸ್ತಿ ಬರೋದಕ್ಕೆ ಇದನ್ನು ಕೊಡ್ತಾರೆ. ಸೊ ಇದರಲ್ಲಿ ಚಟ್ನಿ, ಸಾಂಬಾರ್ ಹಾಗೆಯೇ ಚಟ್ನಿ ಪುಡಿನೂ ಕೂಡ ಮಾಡ್ಕೊಬೋದು. ಈಗ ಅದನ್ನು ಹೇಗೆ ಕ್ಲೀನ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಈಗ ಮೊದಲಿಗೆ ಮೀನನ್ನು ತಗೊಂಡು ಅದರಲ್ಲಿರೋ ಅಂತಹ ತಲೆ ಹಾಗೆಯೇ ಅದ್ರ ಒಳಗಡೆ ಇರುವಂತಹ ಗಲೀಜನ್ನು ನಾವು ತೆಗಿಬೇಕು. ಮುಳ್ಳಿರುತ್ತೆ, ಸೊ ಆ ಮುಳ್ಳನ್ನು ತೆಗಿಬಾರ್ದು. ಹೀಗೆ ಕ್ಲೀನ್ ಮಾಡಿಕೊಂಡು ಒಂದು 3 ಸಲ ವಾಶ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ. ಈಗ ಜಾರ್ಗೆ ಒಂದು ಅರ್ಧ ವಡೆಯಷ್ಟು ಕಾಯಿ ಹಾಗೆಯೇ 1 ಈರುಳ್ಳಿ, ಸ್ವಲ್ಪ ಶುಂಠಿ ಹಾಗೆಯೇ 1 ಟೊಮ್ಯಾಟೊನೂ ಹಾಕ್ಕೊಂಡಿದ್ದೀನಿ. ಹಾಗೆಯೇ 1 ಗೆಡ್ಡೆಯಷ್ಟು ಬೆಳ್ಳುಳ್ಳಿನೂ ಕೂಡ ಹಾಕ್ಕೊತಾ ಇದ್ದೀನಿ. ಇದಕ್ಕೆ 2 ಸ್ಪೂನ್ ಆಗುವಷ್ಟು ಖಾರದ ಪುಡಿ ಹಾಗೆಯೇ 2 ಸ್ಪೂನ್ ಆಗುವಷ್ಟು ನಾನು ಧನಿಯಾ ಪುಡಿನ ಹಾಕ್ಕೊತಾ ಇದ್ದೀನಿ. ಈಗ ಇಷ್ಟಕ್ಕೂ 1 ಗ್ಲಾಸಷ್ಟು ನೀರನ್ನ ಹಾಕ್ಕೊಂಡು ನಾವು ಗ್ರೈಂಡ್ ಮಾಡಿಟ್ಕೊಳ್ಳೋಣ. ಈ ಸಾಂಬಾರಿಗೆ ನಾನು ಯಾವುದೇ ರೀತಿ ಹಾಲು ಮತ್ತು ಕಾಳುಗಳನ್ನ ನಾನು ಯೂಸ್ ಮಾಡ್ತಾ ಇಲ್ಲ. ಈ ಒಂದು ಪಾತ್ರೆಗೆ ನಾನು ಒಂದು 2 ಸ್ಪೂನ್ ಆಗುವಷ್ಟು ಎಣ್ಣೆ ಹಾಗೆಯೇ ಸ್ವಲ್ಪ ಸಾಸಿವೆನ ಹಾಕ್ಕೊತಾ ಇದ್ದೀನಿ. ಅರ್ಧ ಗಾತ್ರದಷ್ಟು ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೆ, ಸೊ ಅದನ್ನು ಈಗ ನಾನು ಆ್ಯಡ್ ಮಾಡ್ತಾ ಇದ್ದೀನಿ. ಈಗ ರುಬ್ಬಿಟ್ಕೊಂಡಿರುವಂತಹ ಖಾರನ ನಾನು ಹಾಕ್ತಾಯಿದ್ದೀನಿ. ಈ ಜಾರ್ಗೂ ಕೂಡ ನಾನು ನೀರನ್ನ ಹಾಕ್ಕೊಂಡು ಅದನ್ನು ಪಾತ್ರೆಗೆ ಹಾಕ್ಕೊತಾ ಇದ್ದೀನಿ. ಈ ಕರಿಮೀನಿನ ಚಟ್ನಿ ತುಂಬಾ ಟೇಸ್ಟಿಯಾಗಿರುತ್ತೆ. ಹಾಗೆಯೇ ಅದರದ್ದು ಚಟ್ನಿ ಪುಡಿ ಹಾಗೆಯೇ ಹಾಲು ಎಲ್ಲ ಸೇರಿಸಿ ಸಾಂಬಾರು ಮಾಡೋ ಅಂಥದ್ದು, ಅದನ್ನು ನಾನು ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ. ಈಗ ಸ್ವಲ್ಪ ನೀರು ಎಷ್ಟು ನಿಮಗೆ ಕನ್ಸಿಸ್ಟೆನ್ಸಿ ಬೇಕೋ ಸಾಂಬಾರಿಗೆ ಅಷ್ಟು ಹಾಕ್ಕೊಳ್ಳಿ. ಹಾಗೆಯೇ ಅದಕ್ಕೆ ಕರಿಮೀನನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಒಂದು ಸೌಟ್ ಅದ್ರ ನೊರೆ ಎಲ್ಲ ಸ್ವಲ್ಪ ಕಡಿಮೆ ಆಗ್ತಿದ್ದಂಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ. ಇದಕ್ಕೆ ಒಂದು ನಿಂಬೆಹಣ್ಣು ಗಾತ್ರದಷ್ಟು ನಾನು ಹುಣಸೆಹಣ್ಣನ್ನು ಲಾಸ್ಟಲ್ಲಿ ಹಾಕ್ಕೊತಾ ಇದ್ದೀನಿ. ಈ ಸಾಂಬಾರಿಗೆ ಮೇನ್ ಇಂಗ್ರೀಡಿಯೆಂಟ್ ಅಂದರೆ ಖಾರ ನೀವೆಷ್ಟು ಯೂಸ್ ಮಾಡ್ತೀರೋ ಅದಕ್ಕಿಂತ ಅರ್ಧ ಸ್ಪೂನ್ ಜಾಸ್ತಿ ಯೂಸ್ ಮಾಡಿ. ಹಾಗೆಯೇ ಹುಣಸೆಹಣ್ಣಿನ ರಸನೂ ಕೂಡ ಯೂಸ್ ಮಾಡಿ. ಹುಳಿ ಖಾರ 2 ಇದ್ರೇ ಚೆಂದ. ಈಗ ಕರಿಮೀನಿನ ಸಾಂಬಾರು ರೆಡಿಯಾಗಿದೆ. ಬಿಸಿ ಬಿಸಿ ಮುದ್ದೆ ಹಾಗೆಯೇ ಅನ್ನಕ್ಕೆ ತುಂಬಾ ಟೇಸ್ಟಿಯಾಗಿರುತ್ತೆ. ಇವತ್ತಿನ ಈ ರೆಸಿಪಿ ಇಷ್ಟ ಆಗಿದರೆ ಲೈಕ್ ಮಾಡಿ ಹಾಗೆಯೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.